ಸಿಗ್ಲಿಲ್ಲ ಅನ್ನೋದಕ್ಕಿಂತ ಅವ್ರು ಈಗ ಆಲ್ರೆಡಿ MLA ಇದ್ದಂಗೆ. ಯಾಕಪ್ಪ ಅಂದ್ರ ಇವ್ರು ಏನು ಬೋಗಸ್ ಓಟ್ಗಳನ್ನ ಮಾಡಿಸಿ ನೀವು ಗೆದ್ದಿದ್ದೀರಿ ಶಾಸಕರು ಈಗಿನ ಇಲ್ಲಿನವರು. ನಿಮಗೆ ಅದು ನೈತಿಕತೆ ಯಾವುದೇ ಹಕ್ಕು ಇಲ್ಲ MLA ಆಗುವಂಥದ್ದು. ಆದ್ರೆ ಕಾನೂನು ಬಾಹಿರವಾಗಿ ನೀವು ಗೆದ್ದಿದ್ದೀರಿ. ಯಾಕಂದ್ರ ಓಟ್ ಚೋರಿ ಕೆಲಸ ಮಾಡಿದಿರಿ ನೀವು. ನಿಜವಾಗ್ಲೂ ಗೆದ್ದಂತವ್ರು ನಮ್ಮ ಹಮೀದ್ ಮುಷರಫ್ ಅವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. 2023ರಲ್ಲಿ ಅಭ್ಯರ್ಥಿ ಆದಂತ ನಮ್ಮ ಹಮೀದ್ ಮುಷರಫ್ ಸರ್ ಅವರಿಗೆ ಜನಗಳು ಆಶೀರ್ವಾದ ಮಾಡಿದ್ದಾರೆ. ಅವರು ಎಲ್ಲಾ ಮನಸ್ಸಿನಲ್ಲಿ ಎಲ್ಲಾ ಸರ್ವ ಜಾತಿಯವರ ಜೊತೆ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ದೇವರಾಗಿ ಉಳ್ಕೊಂಡಿದ್ದಾರೆ. ನೀವು ಏನ್ ಓಟ್ ಚೋರಿ ಮಾಡಿ MLA ಆಗಿದ್ದೀರಲ್ಲ, ಈಗ ನಿಮಗೆ ಜನ ತಕ್ಕ ಪಾಠ ಕಲಿಸ್ತಾರೆ 28ರಲ್ಲಿ. ಯಾಕಂದ್ರೆ ಶಾಸಕರಿಗೆ ನಾ ಹೇಳೋದಿಷ್ಟೇ, ಭಾರತ ದೇಶದಲ್ಲಿ ಹುಟ್ಟಿದೀವಿ, ಭಾರತ ದೇಶದಲ್ಲೇ ಸಾಯ್ತೀವಿ ಅಂದ್ಮೇಲೆ ನಿಮಗೆ ದ್ವೇಷ ಅನ್ನೋದು ಯಾವ ಮನುಷ್ಯನ ಮೇಲೂ ಬರಬಾರ್ದು. ಅದರಲ್ಲಿ ಅಲ್ಪಸಂಖ್ಯಾತರ ಬಳಿ ಬರಬಾರ್ದು. ಯಾಕಪ್ಪ ಅಂದ್ರ ದೇಶಕ್ಕೋಸ್ಕರ ಬಹಳ ಜನ ನಮ್ಮಲ್ಲಿ ಕೂಡ ಪ್ರಾಣ ತ್ಯಾಗ ಮಾಡಿದವರಿದ್ದಾರೆ. ನೀವು ಅದನ್ನ ನಿಮ್ಮ ಒಂದು ಏನು ಟೋಪಿವಾಲ ಬುರ್ಕಾವಾಲ ಅನ್ನೋದು ಒಂದು ಭಾಷೆ ಇದೆಯಲ್ಲ, ಅದನ್ನ ಮೊದಲು ತೆಗೆದು ಅಭಿವೃದ್ಧಿ ಕಡೆ ನಿಮ್ಮ ಗಮನ ಹರಿಸ್ರಿ ಅಂತ ಹೇಳ್ಬಿಟ್ಟು ನಮ್ದೊಂದು ನಿಮ್ಮ ಹತ್ರ ವಿನಂತಿ. ಶಾಸಕರು ಈಗೇನ ಅಲ್ಪಸಂಖ್ಯಾತರ ಮೇಲೆ ಇಷ್ಟೊಂದು ದ್ವೇಷದ ಭಾಷೆಗಳನ್ನ ಮಾಡಕತ್ತೀರಿ, ನೀವೊಂದ್ ಸ್ವಲ್ಪ ನೆನಪಿಟ್ಕೋಬೇಕು. ಹಿಂದೆ ಏನ ಟೋಪಿ ಹಾಕೊಂಡು ನಮಾಜ್ ಮಾಡಿದಿರಿ, ಸುರ್ಕುಂಬ ಕುಡ್ದಿದ್ದೀರಿ, ಇವೆಲ್ಲ ಮಾಡಿದಿರಿ. ತಾವು ಕೂಡ ಗೊತ್ತಿದ್ದವ್ರೆ. ಇದನ್ನೆಲ್ಲ ಮಾಡಿ ಒಂದು ಒಂದ್ ಬ್ಯಾಂಕಿಗೋಸ್ಕರ ನೀವು ರಾಜಕಾರಣ ಮಾಡುವಂತದಲ್ಲಿ ಮಾಡ್ರಿ. ಎಲ್ಲಾ ಮಾನವೀಯತೆ ಮರೆತು ನೀವು ಮಾಡಕ್ ಹೋಗ್ಬೇಡ್ರಿ. ನಿಮಗ್ ಓಟ್ ಸಮಯದಲ್ಲಿ ಅಷ್ಟೇ ರಾಜಕೀಯ ಮಾಡ್ರಿ. ಬಾಕಿ ಟೈಮ್ದೊಳಗ ನೀವು ಎಲ್ಲ ಒಂದೇ ಅನ್ನೋ ಸಂದೇಶ ಕೊಟ್ರೆ ನಿಮ್ಗ ಮುಂದಿನ ಸಲ ಅವಕಾಶ ಜನಗಳು ಮಾಡ್ಕೊಡ್ಬಹುದು. ಇದೇ ರೀತಿ ಹೋದ್ರ 28ಕ್ಕೆ ಖಂಡಿತವಾಗ್ಲಿ ನೀವು ಮನೆಯಲ್ಲಿ ಕುಂದ್ರು ಶತಸಿದ್ಧ. ಯಾರು ಸರ್ತಿಲ್ಲ ಅಭ್ಯರ್ಥಿ, ಇದಕ್ಕೆ ಮುಸ್ಲಿಂಗಳ ಅಂತ ಹೇಳ್ತಾರೆ. ಯಾಕೆ ಅವರು ಜಯ ಸಿಗ್ಲಿಲ್ಲ ಅನ್ನೋದಕ್ಕಿಂತ ಅವ್ರು ಈಗ ಆಲ್ರೆಡಿ MLA ಇದ್ದಂಗೆ. ಯಾಕಪ್ಪ ಅಂದ್ರ ಇವ್ರು ಏನು ಬೋಗಸ್ ಓಟ್ಗಳನ್ನ ಮಾಡಿಸಿ ನೀವು ಗೆದ್ದಿದ್ದೀರಿ ಶಾಸಕರು ಈಗಿನ ಇಲ್ಲಿನವರು. ನಿಮಗೆ ಅದು ನೈತಿಕತೆ ಯಾವುದೇ ಹಕ್ಕು ಇಲ್ಲ MLA ಆಗುವಂಥದ್ದು. ಆದ್ರೆ ಕಾನೂನು ಬಾಹಿರವಾಗಿ ನೀವು ಗೆದ್ದಿದ್ದೀರಿ. ಯಾಕಂದ್ರ ಓಟ್ ಚೋರಿ ಕೆಲಸ ಮಾಡಿದಿರಿ ನೀವು. ನಿಜವಾಗ್ಲೂ ಗೆದ್ದಂತವ್ರು ನಮ್ಮ ಹಮೀದ್ ಮುಷರಫ್ ಅವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. 2023ರಲ್ಲಿ ಅಭ್ಯರ್ಥಿ ಆದಂತ ನಮ್ಮ ಹಮೀದ್ ಮುಷರಫ್ ಸರ್ ಅವರಿಗೆ ಜನಗಳು ಆಶೀರ್ವಾದ ಮಾಡಿದ್ದಾರೆ. ಅವರು ಎಲ್ಲಾ ಮನಸ್ಸಿನಲ್ಲಿ ಎಲ್ಲಾ ಸರ್ವ ಜಾತಿಯವರ ಜೊತೆ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ದೇವರಾಗಿ ಉಳ್ಕೊಂಡಿದ್ದಾರೆ. ನೀವು ಏನ್ ಓಟ್ ಚೋರಿ ಮಾಡಿ MLA ಆಗಿದ್ದೀರಲ್ಲ, ಈಗ ನಿಮಗೆ ಜನ ತಕ್ಕ ಪಾಠ ಕಲಿಸ್ತಾರೆ 28ರಲ್ಲಿ. ಯಾಕಂದ್ರ ಈಗ ಹಮೀದ್ ಮುಷರಫ್ ಅವ್ರು ಪ್ರತಿಯೊಬ್ರು ನಿಮ್ಮ ಏನು ನೀವು ಯಾವ್ದೇ ಒಂದು ಬಡವರಿಗಾಯ್ತು ನಿಮ್ಮ ಕಾಸ್ಟ್ನವ್ರಿಗೆ ನೀವು ಸ್ಪಂದನೆ ಮಾಡ್ತಿಲ್ಲ. ಅಂತದ್ರೊಳಗೆ ನಮ್ಮ ಹಮೀದ್ ಮುಷರಫ್ ಸರ್ ಅವರು ಎಲ್ಲಾ ಜಾತಿ ವರ್ಗದವ್ರನ್ನ ತಗೊಂಡು ಯಾವ್ದೇ ಒಂದು ಕಷ್ಟ ಬರ್ಲಿ ಸುಖ ಬರ್ಲಿ ಅವ್ರ ಜೊತೆ ಯಾವಾಗ್ಲೂ ಗಟ್ಟಿಯಾಗಿ ನಿಂತಂತ ಶಾಸಕರ ನಾವು ನನ್ನ ಪ್ರಕಾರ ಅವ್ರು ಈಗಿನ ಶಾಸಕರ ಅಂತೇಳಿ ತಿಳ್ಕೊಳ್ತೀವಿ. ಅವರು ಅಭ್ಯರ್ಥಿ ಅಲ್ಲ, ಶಾಸಕರು ನಮ್ಮ ಪರವಾಗಿ ನಾನ್ ತಿಳ್ಕೊಳ್ಳೋಂಥದ್ದು. ಯಾಕಂದ್ರ ಪ್ರತಿಯೊಬ್ಬರಿಗೂ ಅವ್ರು ಕಷ್ಟ ಅಂತೇಳಿ ಬಂದ್ರೆ ಸ್ಪಂದನೆಗೆ ಜಲ್ದಿ ಮೊದಲು ಇರುವಂತ ನಮ್ಮ ಹಮೀದ್ ಮುಷರಫ್ ಸರ್ ಅವರು ಯಾವಾಗ್ಲೂ ಕೂಡ ಜನರ ಮನಸ್ಸನ್ನ ಗೆದ್ದು ಇರುವಂತ ನಾಯಕ. ಕೋತಿ ಬೆಣ್ಣೆ ತಾನ್ ತಿಂದು ಬೆಕ್ಕಿಗ್ ಮಕ್ಕು ಕೊರಿಸ್ತಂತೆ. ಆ ರೀತಿ ಬೆಣ್ಣೆ ಏನ್ ಕೆಲಸ ಓಟ್ ಚೋರಿ ಕೆಲಸ ತಾವು ಮಾಡಿ ಇನ್ನೊಬ್ರ ಮೇಲೆ ಹಾಕುವಂತ ಕೆಲಸ ಶಾಸಕರು ಮಾಡ್ಲಕತ್ತಾರ. ಅದು ಅವರಿಗೆ ನೈತಿಕತೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಈಗ ಏನು ಶೂನ್ಯ ಬಜೆಟ್ ಅಂತ ಹೇಳಕತ್ತೀರಿ ಈಗಿನ ಶಾಸಕರು ನಗರದ ಯತ್ನಾಳ್ ಸಾಹೇಬ್ರು. ಆದ್ರ ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಬಡವರ ಪರವಾಗಿ ಒಂದು ಒಳ್ಳೆಯ ಅದ್ಭುತವಾದಂತ ಬಜೆಟ್ ಅನ್ನು ಕೊಟ್ಟಿದಾರ. ಅದ್ರ ಬಗ್ಗೆ ನೀವು ಮಾತಾಡ್ಲಿಕ್ಕ ಅರ್ಹತೆನೇ ಇಲ್ಲ ನಿಮಗೆ. ಮೊದಲು ನೀವು ನಗರದ ಅಭಿವೃದ್ಧಿ ಮಾಡ್ಬೇಕಾಗ್ಯದ ವಾರ್ಡ್ಗಳಲ್ಲಿ ಹೋಗಿ ನೋಡ್ರಿ. ನಿಮ್ಮ ವಾರ್ಡ್ಗಳಲ್ಲಿ ಯಾವ ರೀತಿ ಕೆಲಸಗಳು ಹಂಗೆ ಪೆಂಡಿಂಗ್ ಉಳಿದಿದೆ ಅಂತೇಳಿ ಮೊದಲು ಅದನ್ನ ಅಭಿವೃದ್ಧಿ ಮಾಡಿ ಆಮೇಲೆ ಬಜೆಟ್ ಬಗ್ಗೆ ಮಾತಾಡ್ರಿ. ನಾವು ಮುಂದಿನ ಸರಿ ಸರ್ಕಾರ ಬರಲ್ಲ ಅಂತ ನೀವು ಹೇಳ್ತಿರಲ್ಲ, ಈಗ ಹೇಳಕತ್ತೀನಿ ನಿಮ್ಗೆ ಕೇಳ್ರಿ. ಈ ಸರಿನೂ ನಮ್ ಸರ್ಕಾರ, ಮುಂದಿನ ಸರಿನೂ ನಮ್ ಸರ್ಕಾರ. ಯಾಕಂದ್ರ ಪಂಚ ಗ್ಯಾರಂಟಿ ಬಡವರ ಪರವಾಗಿ ಕೊಟ್ಟಿರುವಂತ ಗ್ಯಾರಂಟಿಗಳು ಅವು. ಇದೇ ರೀತಿ ನಾವು ನುಡಿದಂತೆ ನಡೀತೀವಿ, ಮುಂದೆ ಕೂಡ ನಡೀತೀವಿ. ಮುಂದೆ ಕೂಡ ನಾವು ಜನರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ. ನಮ್ಮ ಪಕ್ಷ ಬಡವರ ಪಕ್ಷ, ದೀನ ದಲಿತರ ಪಕ್ಷ. ಯಾವಾಗ್ಲೂ ಕೂಡ ಬಡವರ ಏಳಿಗೆಯನ್ನು ಬಯಸುವಂತ ಪಕ್ಷ ಯಾವ್ದಾದ್ರು ಇದ್ರ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಮತ್ತೊಮ್ಮೆ ಹಸ್ತಕ್ಕೆ ಓಟ್ ಹಾಕ್ರಿ ಅಂತೇಳಿ ಮತ್ತೊಮ್ಮೆ ಮನೆಗೆ ಹೋಗಿ ಈ ಒಂದು ಕಾರ್ಯಕ್ರಮ ಕೊಟ್ಟಿವಿ. ನಿಮ್ಮಿಂದ ನಮಗ ಒಂದು ಒಳ್ಳೆ ಅನುಕೂಲತೆ ಆಗಿದೆ ಅಂತೇಳಿ ಜನರಲ್ಲಿ ಅಭಿಪ್ರಾಯ ತಗೊಂಡು ನಾವು ಮತ್ತೆ ಎಲೆಕ್ಷನ್ಗೆ ಬರ್ತೀವಿ. 28ಕ್ಕೆ ನಾವು ಮತ್ತೆ ಸರ್ಕಾರ ತಂದೆ ತರ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ರಮೀಜಾ ನದಾಫ್, ಬಿಜಾಪುರ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ.